ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನವರಾತ್ರಿ 8ನೆಯ ದಿನ ಸೋಮವಾರ, ಅಷ್ಟಮಿ. ದೇವಿ ಬಂದುಬಿಟ್ಟು ಮಹಾಗೌರಿ, ಬಣ್ಣ ಪಿಕಾಕ್ ಗ್ರೀನ್ ಕಲರ್. ಆದರೆ ಅವತ್ತಿನ ದಿನ ಸರಸ್ವತಿ ಪೂಜೆನ ಮಾಡ್ತಾಯಿದ್ದೀವಿ. ನಾನು ಕೂಡ ನನ್ನ ಮಕ್ಕಳದು ಬುಕ್ಸ್ನೆಲ್ಲ ಇಟ್ಟು ಸರಸ್ವತಿ ಮುಂದೆ ಪೂಜೆನ ಮಾಡ್ತಾಯಿದ್ದೀನಿ. ನಾವು 2 ಹಬ್ಬದ ದಿನ ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡ್ತೀವಿ. ಒಂದು ಗಣೇಶ ಹಬ್ಬದ ದಿನ, ಇನ್ನೊಂದು ಸರಸ್ವತಿ ಹಬ್ಬದ ದಿನ. ನಾವು ಶೃಂಗೇರಿಗೆ ಮಕ್ಕಳನ್ನ ಕರ್ಕೊಂಡು ಅಕ್ಷರಾಭ್ಯಾಸಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನಮಗೆ ಶಾರದಾ ದೇವಿದು ಫೋಟೋನ ಕೊಟ್ಟಿದ್ದರು. ಅದಕ್ಕೇ ಕಟ್ಟೆಲ್ಲ ಹಾಕಿಸ್ಬಿಟ್ಟು ಪ್ರತಿ ವರ್ಷವೂ ಪೂಜೆನ ಮಾಡ್ತಾಯಿದ್ದೀನಿ. ಶಾಂತಿ ಶಾಂತಿ ಶಾಂತಿ. ನಿಮ್ದು ವಾಯುನಿಧಿ ಬುಕ್ಕು ಇಡು. ವೆರಿ ಗುಡ್. ನೀನಿಡು. ನಿಧಿದಮ್ಮ ಅದು ನಿಂದಿದು. ಇಡು ಪುಟ, ನೀನೇ ತಂದ್ಕೊಟ್ಟಿತ್ತಾನೆ. ಇಡು. ಇವಾಗ ಹೂವ ಇಡು. ಅದು ನಿಂದೆ. ಅದು ಇಡು. ಲೆಫ್ಟ್ ಅಲ್ಲಿ ಇಡಬಾರ್ದು, ರೈಟ್ ಅಲ್ಲಿ ಇಡಬೇಕು. ಇವಾಗ ಬಾಯಿ ಕಡೆ ಬಾ. ಹೂವ ಇಡೋದಕ್ಕೆ ನಾಳೆ ಇಡುತ್ತೆ ಪಾಪ. ಸರಸ್ವತಿ ನಮಸ್ತುತ್ಯಂ ಕರವೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಭವತು ಮೇ ಸದಾ. ಶ್ರೀ ಶಾರದಾ ತಾಯಿ. ನೀನಿಡು ಚಿನಿ. ನೀನು ಇಬ್ರು ಇಟ್ಕೊಳ್ಳಿ ಬೆಳಗ್ಗೆ. ಹೇಳು. ಯೂಶಲಿ ನಾನು ಗೌರಿ ಹಬ್ಬದ ದಿನ ಮತ್ತು ದೀಪಾವಳಿ ಲಕ್ಷ್ಮಿ ಹಬ್ಬದ ದಿನ ಬ್ಯಾಕ್ ಡ್ರಾಪ್ ಎಲ್ಲ ಆರ್ಚ್ ಎಲ್ಲ ಡೆಕೋರೇಷನ್ಗೆ ಅಂತ ಮಾಡಿಸಿರ್ತೀನಿ. ಮತ್ತು ಕಲಶ ಪ್ರತಿಷ್ಠಾಪನೆ ಕೂಡ ಮಾಡಿರ್ತೀನಿ. ತಿಂಡಿಗಳೆಲ್ಲ ಮಾಡಿ ದೇವಿ ಮುಂದೆ ಇಟ್ಟಿರ್ತೀವಿ. ಆದರೆ ಸರಸ್ವತಿ ಹಬ್ಬದ ದಿನ ಸಿಂಪಲ್ಲಾಗಿ ಫೋಟೋ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನ ಮಕ್ಕಳಿಗೆ ಆಶ್ಚರ್ಯ, ಯಾಕೆ ಅಮ್ಮ ಸಣ್ಣ ಮಾಮಿ ಇಟ್ಟಿದ್ಯಾ, ದೊಡ್ಡ ಮಾಮಿನ ಯಾಕೆ ಇಟ್ಟಿಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಮತ್ತು ಕ್ವಶನ್ಸ್ ಕೇಳ್ತಾನೆ ಇದ್ದರು. ಅವ್ರಿಗೆ ಆನ್ಸರ್ ಮಾಡೋಷ್ಟಿಗೆ ನಮಗೆ ಸಾಕಾಗೋಗ್ಬಿಡುತ್ತೆ. ಆ್ಯಂಡ್ ನಮಗೆ ಮರ್ತೋಗಿತ್ತು ಲ್ಯಾಪ್ಟಾಪ್ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ. ನನ್ನ ಮಕ್ಕಳು ಜ್ಞಾಪನಿಸಿದ್ರು, ಲ್ಯಾಪ್ಟಾಪ್ ಇಟ್ಟು ಪೂಜೆ ಮಾಡೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅವ್ರ ಪಪ್ಪ ಕೆಲಸ ಮಾಡ್ತಾಯಿದ್ರು. ಮಗಳು ಹೇಳಿದ ತಕ್ಷಣವೇ ಇಟ್ಟು ಪೂಜೆನ ಮಾಡಿದರು. ಯೂಶ್ವಲಿ ನಾವು ಗಾಡಿಗಳೆಲ್ಲ ಪೂಜೆ ಮಾಡ್ತೀವಲ್ಲ, ಅವತ್ತಿನ ದಿನ ಇಟ್ಟು ಪೂಜೆನ ಮಾಡ್ತೀವಿ, ಅಂದರೆ ಆಯುಧ ಪೂಜೆ ದಿನ. ಬಟ್ ನಾವು ಊರಿಗೆ ಹೋಗೋದ್ರಿಂದ ಹಿಂದಿನ ದಿನವೇ ಎಲ್ಲ ಗಾಡಿಗಳನ್ನೆಲ್ಲ ಪೂಜೆ ಎಲ್ಲ ಮಾಡಿ ಹೋಗ್ತೀವಿ. ಇಟ್ಕೋ. ಹಚ್ಕೋಬೇಕು ಮಾಮಿ. ಅಯ್ಯೋ ದೇವ್ರೆ, ಮಾಮಿ ಮಾಮಿ ಎಲ್ಲ ಹೇಳ್ಬಾರ್ದು. ಚೂರು 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 ಎಲ್ಲಪ್ಪ. ಆ ಕಡೆ ಒಂಚೂರು. ಆಶೀರ್ವಾದ ಮಾಡು ಮಮ್ಮಿ.
ಕಾಲ್ತೀನಿ ಪರವಾಗಿಲ್ಲ. ಮಮ್ಮಿ ಮಾಡ್ರಿ ಈಗ ಸೀರೆ ಮಮ್ಮಿ ಮಾಡ್ರಿ. ನಮಸ್ಕಾರ ಮಾಡಿ. ಥ್ಯಾಂಕ್ ಯು ಮಮ್ಮಿಗೆ. ಅಯ್ಯೋ ನನ್ನ ಮಗಳು ನೋಡಿ ಅಂತ ಹೇಳ್ತೀನಿ. ಮಮ್ಮಿ ಮಾಡೆ ದುಡ್ಡು ಜೋಡ್ತೀನಿ ಈ ಕಡೆ ದುಡ್ಡು. ನೀನ್ ಕಾಲಲ್ಲಿ ಹಚ್ಬಾರ್ದು ಚಿನ್ನಿ ಇದನ್ನ. ನಾನೇನ್ ಮಾಡ್ತಿದ್ದೀನಿ ನನಗೆ ಮಾಡ್ತಿದ್ದೀರಾ ಅದನ್ನ. ನವರಾತ್ರಿಯಲ್ಲಿ ಏನು ವಿಶೇಷ ಅಂದರೆ ಪುಟ್ಟ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮನ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸೊ ತುಂಬ ಜನ ಹುಡುಕ್ತಾ ಇರ್ತಾರೆ ಪುಟ್ಟ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ಸಿಗೋದು ತುಂಬಾ ಕಷ್ಟ ಅಂತ. ಬಟ್ ನಮ್ಮ ಮನೆಯಲ್ಲಿ ಇಬ್ಬರು ಪುಟ್ಟ ಮಕ್ಕಳು ಇದ್ದಾರೆ. ಸೊ ಅವ್ರಿಗೂ ನಾನು ಸತ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದನ ತಗೊತಾ ಇದ್ದೀನಿ. ಅವರು ದೇವಿ ಸ್ವರೂಪ ಅಂತ ಹೇಳ್ತಾರೆ. ಸೊ ನಾನು ಕೂಡ ಅದನ್ನು ಲಾಸ್ಟ್ ಇಯರಿಂದ ಫಾಲೋ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆಗಿ ಸಾಯಂಕಾಲ ನಾನು ನನ್ನ ಹಳೆ ನೇಬರ್ ಮನೆಗೆ ಹೋಗಿದ್ದೆ. ಅವ್ರು ಪ್ರತಿ ವರ್ಷ ಸರಸ್ವತಿ ಹಬ್ಬದ ದಿನ 9 ಜನ ಚಿಕ್ಕ ಮಕ್ಕಳನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಬುಕ್ಸು ಪೆನ್ಸಿಲ್ಲು ಆ ಥರ ಏನಾದರೂ ಒಂದು ಗಿಫ್ಟು, ಅದ್ರ ಜೊತೆಗೆ ಚಾಕ್ಲೇಟು ಸತ ಕೊಡ್ತಾರೆ. ಸೊ ಎಲ್ಲ ಮಕ್ಕಳಿಗೂ ಏನೋ ಒಂಥರ ಖುಷಿ ಅವರು ಅದು ಅರಿಶಿನ ಕುಂಕುಮ ಎಲ್ಲ ಹಚ್ಚೋದು. ಖುಷಿ ಈ ಕಡೆ ನಿಧಿ ಗುಂಡು ಮುಂದೆ ನೋಡು. ಅವ್ರಿಗೆ ಡೈಲಿ ತಗೊಂಡ್ ಅಭ್ಯಾಸ ಆಗ್ಬಿಟ್ಟಿದೆ. ಈ ವರ್ಷ ಬೇಡ ಅಂತಾರೆ, ಹೋದ ವರ್ಷ ಎಲ್ಲ ಹಚ್ಚು ಅಂತಿತ್ತು. ನಿಮ್ಗೆಲ್ಲ ದೊಡ್ಡದಾಗ್ತದೆ ಅದಕ್ಕೆ. ಖುಷಿ ಅಲ್ಲೇ ಕುತ್ಕೋಬೇಕು ನೋಡು. ಗಾಯ ಕಮ್ಮಿ ಆಯ್ತೇನೆ? ಗಾಯ ಕಮ್ಮಿ ಆಯ್ತಾ? ನಿರ್ವಿಘ್ನಂ ಕುರು ಮೇ ದೇವ ಕಾಮೇಶು ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದಾ ಆ ಪುಟ್ಟ ಮಗು ಎಷ್ಟು ಚೆನ್ನಾಗಿ ಶ್ಲೋಕಗಳನ್ನೆಲ್ಲ ಹೇಳಿತ್ತು. ನನ್ನ ಮಕ್ಳಿಗೂ ಹೇಳಿ ಅಂತ ಅವ್ರಿಗೇನೋ ಒಂಥರ ನಾಚಿಕೆ, ಹೇಳಲಿಲ್ಲ. ಯಾವ ಕಲರ್ ಬೇಕು ನಿನ್ಗೆ? ಯಾವ ಕಲರ್ ಬೇಕು? ಯಾವ ಕಲರ್ ಬೇಕು? ಯಾವ ಕಲರ್ ಗ್ರೀನ್ ಅಂತ ನಿಂಗೆ ಯಾವ ಕಲರ್? ಥ್ಯಾಂಕ್ ಯು ಮಗಳೇ. ಗ್ರೀನ್ ಮ್ಯಾಚಿಂಗ್ ಅಮ್ಮ ಓಪನ್ ಮಾಡ್ಬಾರ್ದು ಮನೆಯಲ್ಲಿ. ನಾನು ಕವರ್ ಕೊಡ್ತೀನಿ, ಖಾರ ಮಾಡಿಲ್ಲ. ತಗೋ. ಥ್ಯಾಂಕ್ ಯು, ವೆಲ್ಕಮ್. ಹಿರಿಯರು ಮಾಡ್ಕೋ. ಖುಷಿ ಒಂದು ಒಂದೇ ಒಂದು ತಿಂಗಳು ಇಲ್ಲಿ ಚಿನಿ ಒಂದೇ ಒಂದು ತಿನ್ಬೇಕು. ಶಿವ ತಿನ್ಬೇಕು. ತಿನ್ನು ಒಂದು ಮಕ್ಕಳಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ಕೊಟ್ಟಾದ್ಮೇಲೆ ನಾವು ದೊಡ್ಡವರೆಲ್ಲ ಇದ್ವಲ್ಲ, ನಮಗೂ ಎಲ್ಲರಿಗೂ ಅರಿಶಿನ ಕುಂಕುಮನ ಕೊಟ್ಟರು. ತಿನ್ನಿಸ್ತೀನಿ.
ಅದೇ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತಿಲ್ಲ ಅವ್ರು ಹೆಂಗೇ ಬೇಡ ಬೃಂದ ಅಲ್ಲಿ ಆಂಟಿ ನೀನ್ ಸ್ಕೂಲ್ಗೆ ಹೋಗಲ್ವಾ? ಸಿರಿ ಆಂಟಿಗೆ ಇದ್ ಮಾಡಿ ಕಾಲ್ಕು ತೋರ್ಸುವ. ನಾಳೆ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ. ಖುಷಿ ಖುಷಿ ನೋಡಿ ನೀನು ಅಲ್ಲೇ ಅವ್ರ ಮನೆ ಮುಗಿಸ್ಕೊಂಡು ಅವ್ರ ಮೇಲ್ಗಡೆ ಮನೆ ಅವರು ಅಷ್ಟೇ ಆಂಟಿ ಮತ್ತು ಅವ್ರ ಮಗ ನನ್ನ ಮಕ್ಳಿಗೆ ಫೇವ್ರೇಟು ಅವ್ರ ಮನೆಗೂ ಹೋಗಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನದಲ್ಲಿ ಎಲ್ಲ ದೇವಿಗಳಿಗೂ ಸರಸ್ವತಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ದೇವಿಗಳೂ. ವಿಡಿಯೋ ಮಾಡ್ತಾರೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಕುಂಕುಮಕ್ಕೆ ಅಂತ. ಹೌದು, ನೋಡಿ ಹೆಂಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಗೊಂಬೆಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಬಾಡಿಗೆ ಮನೆಯಲ್ಲಿ ಇದ್ವಿ. ಅವಾಗ ಇವರು ನಮಗೆ ನೇಬರ್ ಆಗಿದ್ರು. ಸಖತ್ತು ಕ್ಲೋಸು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವ್ರ ಮಗಳಿಗೆ ನಾನು ತುಂಬಾ ಫೇವ್ರೇಟು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋನು ಬಿಡೋದೇ ಇಲ್ಲ ಇವಳು ನೋಡ್ದಲೆ. ಚೆನ್ನಾಗಿ ತಗೊಂಡ್ಲು. ಕೊಡ್ಲಾ ನಾನು ತಗೊಳ್ಳ? ಅಯ್ಯೋ ನಾನು ಬರೀಲ್ಲ ಪೆನ್ಸಿಲಲ್ಲಿ. ನೋಡಿ ನನ್ನ ಮಕ್ಕಳದಾದ್ಮೇಲೆ ನಾನು ತಗೊಳ್ತಾ ಇದ್ದೀನಿ ಅಷ್ಟ ಕುಂಕುಮ. ಅವರೇ ಬ್ಯಾಕ್ ಗ್ರೌಂಡ್ ಮಾಡಿಸ್ಕೊಡ್ತಿದ್ದೆ. ಶರ್ವರಿ ಇರ್ತಾಳೇನೋ ಅಂತಾನೆ. ಅವ್ರ ಮಗಳು ಇರ್ತಾಳೆ, ಸ್ವಲ್ಪ ಹೊತ್ತು ಮಕ್ಕಳು ಎಲ್ಲ ಆಟ ಆಡ್ತಾರೆ ಅಂತ ಲೇಟಾಗೆ ಹೋದೆ. ಬಟ್ ಅವಳು ಇತ್ತಿಲ್ಲ, ಅವಳು ಅವ್ರ ಅಮ್ಮಮ್ಮ ಮನೆಗೆ ಹೋಗಿದ್ಲಂತೆ. ಇಲ್ಲಾಂದಿದ್ರೆ ವಿಡಿಯೋದಲ್ಲಿ ಅವಳು ಸತ ತೋರಿಸ್ತಾ ಇದ್ದೆ. ನೋಡಿ ನಾನು ಸ್ವಲ್ಪ ಚಿಕ್ಕದಿರ್ಲಿ. ಅವ್ರ ಮನೇಲಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಶಾಪಿಂಗ್ ಮಾಡೋಣ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹೋದೆ. ಅಲ್ಲೂ ಕೂಡ ಫುಲ್ಲು ರಶ್ ಇತ್ತು. ಸೊ ಕುಂಬಳಕಾಯಿ, ನಿಂಬೆಹಣ್ಣು, ಹೂವು, ಹಣ್ಣು ಎಲ್ಲ ತೊಗೊಂಡು ಮನೆಗೆ ಹೋದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಗಾಡಿಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ರು. ನಾವು ಹಿಂದಿನ ದಿನವೇ ಸರ್ವಿಸ್ಗೆ ಕೊಟ್ಟಿದ್ವಿ, ಆದರೂ ಓಡಾಡ್ತೀವಲ್ಲ, ಸೊ ಸ್ವಲ್ಪ ನೀರಾಕಿ ಎಲ್ಲ ಒರೆಸ್ಬಿಡೋಣ. ಮಕ್ಕಳು ಸೈಕಲ್ಲು, ಪಾಂಡ ಪ್ರತಿಯೊಂದು ಗಾಡಿಗಳನ್ನೂ ವಾಶ್ ಮಾಡಿ